ಎಲ್ಲರಿಗೂ. ಇವತ್ತು ನಾನು ಪೊಟ್ಯಾಟೊ ಸ್ಟಫಿಂಗ್ ಬಜ್ಜಿ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ತುಂಬ ರುಚಿ ಇರುತ್ತೆ ಇದು. ಮೊದಲೇ ನಾನು 2 ಆಲೂಗಡ್ಡೆನ ಬೇಯಿಸೋಕ್ಕೆ ಇಡ್ತಾಯಿದ್ದೀನಿ. ಮಳೆ ಟೈಮಲ್ಲಿ, ಚಳಿ ಟೈಮಲ್ಲಿ ಬಿಸಿ ಟೀ ಕಾಫಿ ಜೊತೆಗೆ ಈ ಥರ ಮಾಡ್ಕೊಂಡು ತಿನ್ನಿ. ತುಂಬ ರುಚಿ ಇರುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ, ಬೇಗ ಬೇಯಲಿ ಅಂತ. ನಾನು ಮೆಣಸಿನ್ಕಾಯಿ ಬಜ್ಜಿ ತೊಗೊಂಡಿದ್ದೀನಿ, ಬಜ್ಜಿ ಮಾಡೋದು. ಇದನ್ನು 2 ಈರುಳ್ಳಿ ಕಟ್ ಮಾಡ್ಕೊತೀನಿ ನಾನು. ಇದನ್ನು ಒಳಗಡೆ ಇರೋ ಬೀಜಗಳೆಲ್ಲ ತಕ್ಕೋಬೇಕು. ಅದನ್ನು ಖಾರ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ತಗೋತಾ ಇದ್ದೀನಿ. ನೀವು ಖಾರ ತಿನ್ನೋರಿದ್ದರೆ ಅದನ್ನು ಹಾಕೋಬೋದು. ನಮ್ಮ ಮನೆಗೆ ಮಕ್ಕಳೆಲ್ಲ ಇದ್ದ ಕಾರಣ ಅದಕ್ಕೆ ಬೀಜಗಳೆಲ್ಲ ತಕ್ಕೊಂಡು ಖಾರ ಎಲ್ಲ ತಕ್ಕೋತೀನಿ. ತುಂಬ ಖಾರ ಇದೆ ಇದು ಬಜ್ಜಿದು. ಕೆಲವೊಂದು ಬಜ್ಜಿ ಬರುತ್ತೆ ಖಾರನೇ ಇರಲ್ಲ. ಇದು ತುಂಬ ಖಾರ ಇದೆ ಬಜ್ಜಿ ಇದು. ಎಲ್ಲ ಮೆಣಸಿನ್ಕಾಯಿ ಒಳಗಡೆ ಬೀಜಗಳೆಲ್ಲ ತಕ್ಕೋತೀನಿ ನಾನು ಇವಾಗ. ಟೀ ಕಾಫಿ ಜೊತೆಗೆ ಬಿಸಿ ಮಳೆ ಬಂದಾಗ ಈ ಥರ ಮಾಡ್ಕೊಂಡು ಕೊಟ್ಟರೆ ಆಹಾ ಎಂಥ ರುಚಿ ಅಂತೀರ ನೀವು. ತುಂಬ ರುಚಿ ಬರುತ್ತೆ ಈ ಥರ ಮಾಡ್ಕೊಂಡು ತಿಂದರೆ. ಆಲೂಗಡ್ಡೆ ಸ್ಟಫಿಂಗ್ ಒಳಗಡೆ ಹಾಕೋದ್ರಿಂದ ಮಕ್ಕಳು ಸಹ ತುಂಬ ಚೆನ್ನಾಗಿ ತಿಂತಾರೆ. ನೋಡಿ, ಎಲ್ಲ ಬೀಜಗಳೆಲ್ಲ ತಕ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ ಒಳಗಡೆ ಇರೋದೆಲ್ಲ. ಕಡಲೆ ಹಸಿಟ್ಟು ಹಾಕೋತಾ ಇದ್ದೀನಿ. ಇದು ಮಿಕ್ಸ್ ಮಾಡ್ಕೊಳ್ಳೋಣ ಹಸಿಟ್ಟು. ಅಕ್ಕಿ ಹಸಿಟ್ಟು ಹಾಕೋತಾ ಇದ್ದೀನಿ 1 ಕಪ್ಪು. ಕಡಲೆ ಹಸಿಟ್ಟು, ಅಕ್ಕಿ ಹಸಿಟ್ಟು 2 ಸಾಕು. ಕೆಲವ್ರು ಏನು ಮಾಡ್ತಾರೆ, ಕಾರ್ನ್ಫ್ಲೋರ್ ಹಾಕ್ತಾರೆ, ಬೇಕಾದರೆ ಹಾಕ್ಬೋದು. ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನಾನು. ಚಿಲ್ಲಿ ಪೌಡ್ರು ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ಮೆಣಸಿನ್ಕಾಯಿ ಖಾರ ಇದ್ದರೆ ತುಂಬ ಖಾರ ಆಗೋಗುತ್ತೆ. ಚಿಲ್ಲಿ ಪೌಡ್ರು ಸ್ವಲ್ಪ ಹಾಕ್ಕೊಳ್ಳಿ. ನಾನು ಓಂಕಾಳು ತಗೊಂಡಿದ್ದೀನಿ. ಓಂಕಾಳು ಇದು ಡೈಜೆಷನ್ಗೆ, ಇದು ಎಣ್ಣೆ ಐಟಮ್ ಅಲ್ವಾ, ಅದಕ್ಕೆ ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಓಂಕಾಳು ತಗೊಂಡಿದ್ದೀನಿ. ಅಜ್ವೈನು, ಚುಟ್ಕಿ ಸೋಡಾ ತಗೊಂಡಿದ್ದೀನಿ. ಸೋಡಾ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಇದನ್ನು ಡ್ರೈ ಹಂಗೆ ಮಿಕ್ಸ್ ಮಾಡೋಣ. ನೀವು ಯಾವಾಗ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತೀರಾ ಆವಾಗ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಸೋಡಾ ಹಾಕಿರ್ತೀವಲ್ಲ, ಅದು ಬೇಗ ಉಬ್ಬೋಗುತ್ತೆ. ಅದಕ್ಕೋಸ್ಕರ ಈ ಥರ ಡ್ರೈ ಮಿಕ್ಸ್ ಮಾಡಿಕ್ಕೊಳ್ಳಿ ಸೈಡಿಗೆ. ಅದೆಲ್ಲ ಸ್ಟಫಿಂಗ್ ಎಲ್ಲ ಆಮೇಲೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಎಣ್ಣೆದಲ್ಲಿ ಕರಿಬೋದು. ಇದು ಟೀ ಕಾಫಿ ಜೊತೆಗೆ ಮಾತಲ್ಲ, ಅನ್ನ ಸಾಂಬಾರು, ಬೇಳೆ ಸಾರು, ಸೊಪ್ಪು ಸಾರು ಆ ಥರ ಸೈಡ್ಸ್ ಏನು ಇಲ್ದಿರೋವಾಗ ಈ ಥರ ಮಾಡ್ಕೊಂಡು ಬಿಸಿ ಮಾಡ್ಕೊಂಡು ತಿಂದರೆ ಒಂದು ತುತ್ತು ಹೆಚ್ಚಾಗೆ ತಿಂತೀರಾ ನೀವು ಊಟನ. ನೋಡಿ, ಆಲೂಗಡ್ಡೆ ಬೇಯಿಸಾಗಿದೆ, ಸಿಪ್ಪೆ ಎಲ್ಲ ಸುಳ್ಕೊಂಡು ನಾನು ಮ್ಯಾಶ್ ಮಾಡ್ಕೊತಾ ಇದ್ದೇನೆ. ನೋಡಿ, ಇವಾಗ ಮ್ಯಾಶ್ ಆಗಿದೆ. ಫುಲ್ ಮ್ಯಾಶ್ ಮಾಡಿದ್ದೀನಿ. ಏನು ದಪ್ಪ ಏನಿಲ್ಲ, ಫುಲ್ ಪೇಸ್ಟ್ ಮ್ಯಾಶ್ ಮಾಡ್ಕೊಂಡಿದ್ದೇನೆ. ಇದಕ್ಕೆ ನಾವು ಈರುಳ್ಳಿ, ಕ್ಯಾರೆಟ್ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿರ್ತೀವಲ್ಲ, ನಾನು ಕ್ಯಾರೆಟ್ ತುರ್ಕೊಂಡಿದ್ದೀನಿ. ಕ್ಯಾರೆಟ್ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ನಾನು ಹಾಕ್ತಾ ಇದ್ದೇನೆ. ಸ್ವಲ್ಪ ಉಪ್ಪು ಹಾಕ್ಕೊಂಡು, ಯಾಕಂದರೆ ಅದು ಕಡಲೆ ಹಸಿಟ್ಟಿಗೂ ಹಾಕಿರ್ತೀನಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು ಸ್ಟಫಿಂಗ್ಗೆ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು, ಸ್ಪೂನಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು. ಇದ್ರ ಜೊತೆಗೆ ಚಾಟ್ ಪೌಡ್ರು, ಚಿಲ್ಲಿ ಪೌಡ್ರು ಅದೆಲ್ಲ ಆ್ಯಡ್ ಮಾಡ್ತಾರೆ. ನಾನು ಬಜ್ಜಿ ತಿನ್ನುವಾಗ ಚಾಟ್ ಪೌಡ್ರು ಮೇಲೆಗಡೆ ಹಾಕ್ಕೊಂಡು ತಿಂದರೆ ತುಂಬ ರುಚಿ ಬರುತ್ತೆ. ಇವಾಗ ನಾನು ಹಾಕ್ತಾ ಇಲ್ಲ. ನೋಡಿ, ಡ್ರೈ ಮಿಕ್ಸ್ ಮಾಡಿರ್ತೀವಲ್ಲ, ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಅದು ಗಂಟು ಇರಲ್ಲ. ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ನೀರು ಮಾಡ್ಕೋಬೇಡಿ ಬಜ್ಜಿ ಇದು.
ನೋಡಿ ಇವಾಗ ರೆಡಿ ಆಗಿದೆ. ನನಗೆ ಇಷ್ಟು ಗಟ್ಟಿ ಸಾಕು ನೋಡಿ, ಬೆರಳು ಕಾಣಿಸ್ತಿರೋ ಥರ ಇದೆ. ಇಷ್ಟು ಗಟ್ಟಿ ಸಾಕು. ಬಜ್ಜಿ ಒಳಗಡೆ ಸ್ಟಫಿಂಗ್ ತುಂಬ್ಕೊಂಡು ಒಂದೊಂದೇ ಹಸಿಟ್ಟು ಹತ್ಕೊಂಡು ಎಣ್ಣೆದಲ್ಲಿ ಬಿಟ್ಕೊಳ್ಳೋಣ ಇವಾಗ. ಫುಲ್ ಈ ಥರ ಬಜ್ಜಿಗೆ ಸ್ಟಫಿಂಗ್ ತುಂಬ್ಕೋತೀನಿ ನಾನು. ಒಂದು 1/4 ಗಂಟೆ, ಒಂದು 20 ನಿಮಿಷ ಇದ್ದರೆ ಸಾಕು. ಈ ಥರ ಮಾಡ್ಕೊಂಡು ಬಿಸಿ ಬಿಸಿ ಬಜ್ಜಿ ಮಾಡ್ಕೊಂಡು ಕಾಫಿ ಟೀ ಜೊತೆಗೆ ತಿನ್ಬೋದು. ನೋಡಿ ಫುಲ್ ಸ್ಟಫಿಂಗ್ ಆಗಿದೆ. ಹಸಿಟ್ಟು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದರೊಳಗಡೆ ಅದ್ದಿ ಒಂದೊಂದೇ ಎಣ್ಣೆ ಬಿಸಿ ಮಾಡ್ಕೋತೀನಿ ನಾನು ಇವಾಗ. ಒಂದೊಂದೇ ಮೆಣಸಿನ್ಕಾಯಿ ಅದ್ದಿ ಎಣ್ಣೆದಲ್ಲಿ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆಗಿದೆ ಇವಾಗ. ನೋಡಿ ಒಂದು ಸ್ವಲ್ಪನೂ ಮೆಣಸಿನ್ಕಾಯಿ ಕಾಣಿಸ್ತಾ ಇಲ್ಲ. ಈ ಥರ ಗಟ್ಟಿ ಇರಬೇಕು, ಅಂದರೆ ತುಂಬ ಗಟ್ಟಿ ಇರಬಾರ್ದು ಹಸಿಟ್ಟು, ಈ ಥರ ಮೀಡಿಯಮ್ ಆಗಿರಬೇಕು. ಎಣ್ಣೆ ಬಿಸಿ ಆಗಿದೆ. ಒಂದೊಂದೇ ಮೆಣಸಿನ್ಕಾಯಿ ಬಿಟ್ಕೊಳ್ಳೋಣ ಇವಾಗ. ಬಾಣಲಿ ದೊಡ್ಡದಿದ್ರೆ 2-3 ಹಾಕೋಬೋದು. ನಾನು ಒಂದೊಂದೇ ಹಾಕೋತಾ ಇದ್ದೇನೆ. ಮತ್ತೊಂದು ಮೆಣಸಿನ್ಕಾಯಿ ಹಾಕೋತೀನಿ. ಎಲ್ಲ ಮೆಣಸಿನ್ಕಾಯಿನೂ ಈ ಥರ ಹಾಕೋತೀನಿ ನಾನು. ನೋಡಿ ಇವಾಗ ರೆಡಿಯಾಗಿದೆ. ದಯವಿಟ್ಟು ಹೊಸದಾಗಿ ಯಾರ್ಯಾರು ನೋಡ್ತಾಯಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಬೆಲ್ ಐಕನ್ನ ಆಲ್ ಅಂತ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.